ರೋಹಿತ್ ಫೌಂಡೇಶನ್ ವತಿಯಿಂದ ಅವರ ಜನ್ಮ ದಿನಾಚರಣೆ ಪ್ರಯುಕ್ತ ನಾವೆಲ್ಲರೂ ಕೂಡ ಇದು ಮಾದರಿ ಕಾರ್ಯಕ್ರಮ ಆಗಿ ತಗೋಬೇಕಾಗುತ್ತೆ. ಯಾಕಂದ್ರೆ ಯುವ ಪ್ರಜ್ಞೆ ಆ ಹೆಸರೇ ಒಂದು ರೋಮಾಂಚನ ಅಂತ ಹೇಳ್ಬೋದು. ತುಂಬಾ ಜನ ಮಕ್ಕಳಿದ್ದೀರಾ, ಮಕ್ಕಳ ಈ ಕಡೆ ಕೇಳಿಸ್ಕೋಬೇಕು. ಇವತ್ತಿನ ಕಾರ್ಯಕ್ರಮ ಯಾವುದು? ಯುವ ಪ್ರಜ್ಞೆ. ಅಂದ್ರೆ ನೋಡಿ, ಇವತ್ತು ಯುವ ಜನರು ಯಾಕೆ ಯುವ ಪ್ರಜ್ಞೆ ಅನ್ನುವಂತ ಹೆಸರಿನಲ್ಲಿ ಕಾರ್ಯಕ್ರಮನ ಶ್ರೀಯುತ ಶಂಕರೇಗೌಡರು ಶಂಕರಲಿಂಗಣ್ಣ ಮಾಡ್ತಾ ಇದ್ದಾರೆ ಅಂದ್ರೆ ಅವರಿಗೆ ನಿಜವಾಗ್ಲೂ ಅದರ ಅರ್ಥ ಇವತ್ತು ಅರ್ಥ ಆಗಿದೆ. ಉದಾಹರಣೆ ನೋಡಿ, ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಪ್ರಾಮಾಣಿಕರು, ನಿಷ್ಠಾವಂತರು, ನಿಷ್ಪಕ್ಷಪಾತಿಗಳಾದ ಕೆಲವು ಯುವ ಜನರನ್ನ ಕೊಟ್ರೆ ನಾನು ಇಡೀ ದೇಶವನ್ನೇ ಬದಲಾಯಿಸ್ತೀನಿ ಅಂತೇಳಿ. ಆದ್ರೆ ಆದ್ಮೇಲೆ ಅಂತ ಯುವ ಜನ ಇವತ್ತು ಎಲ್ಲಿದ್ದಾರೆ? ಫಾರ್ ಎಕ್ಸಾಂಪಲ್, ನೀವೇನಾದ್ರೂ ಮಂಡ್ಯದಿಂದ ಕಾರಾಗೃಹ ಭೇಟಿ ಮಾಡಿದ್ರೆ 75% ಯುವ ಜನರು ಇವತ್ತು ಕಾರಾಗೃಹವಾಸಿಗಳಾಗಿದ್ದಾರೆ. ಹಾಗೆ ಮತ್ತೊಂದು ಕಡೆ ಅಪಘಾತಗಳಲ್ಲಿ ಮತ್ತೆ ಅನಿರೀಕ್ಷಿತ ಘಟನೆಗಳಿಂದಾಗಿ ಯುವ ಜನರ ಮರಣ ಹೆಚ್ಚಾಗ್ತಾ ಇದೆ. ಮೂರನೇ ಅಂಶ ಸ್ವಯಂ ವಿರೋಧ ಅಪರಾಧ. ಉದಾಹರಣೆ ನಿಮ್ಗೆಲ್ಲ ಗೊತ್ತಿರಲಿ, ಇತ್ತೀಚೆಗೆ ಯುವ ಜನರು ಆತ್ಮಹತ್ಯೆಯತ್ತ ಹೆಚ್ಚು ಒಲವನ್ನ ಕೊಡ್ತಾ ಇದ್ದಾರೆ. ಹಾಗೆ ದುಶ್ಚಟಗಳಿಗೆ ಬಲಿಯಾಗಿದ್ದಾರೆ. ನಾನು ಯಾಕೆ ಈ ಮಾತು ಹೇಳ್ತೀನಿ ಅಂದ್ರೆ, ಅಮೆರಿಕದ ಸ್ಟೂಡೆಂಟ್ಸ್ಗಳು ಒಬಾಮಾನವ್ರನ್ನ ಒಂದು ಪ್ರಶ್ನೆ ಮಾಡ್ತಾರೆ, ಮುಂದಿನ ದಿನಗಳಲ್ಲಿ ನಾವು ಯಾರನ್ನ ಎದುರಿಸ್ಬೇಕು ಅಂತ. ಅವತ್ತು ಅವ್ರು ಹೇಳ್ತಾರೆ, ನೀವೇನಾದ್ರೂ ಎದುರಿಸೋದಿದ್ರೆ ಭಾರತೀಯ ಯುವ ಜನರನ್ನ ಎದುರಿಸೋಕೆ ಸಿದ್ಧರಾಗಿ ಅಂತ. ಅಂತ ಯುವ ಜನ ತಮ್ಮ ಸಾಮರ್ಥ್ಯವನ್ನ ಬಿಟ್ಟು ಇವತ್ತು ದುಶ್ಚಟಗಳಿಗೆ ಬಲಿಯಾಗೋದು, ಅಪಘಾತಗಳಿಗೆ ಈಡಾಗೋದು, ಅಪರಾಧಿಗಳಾಗುವಂತ ಸ್ಥಾನ ಅಥವಾ ಆತ್ಮಹತ್ಯೆ ಹತ್ರ ಒಲವನ್ನ ತೋರಿಸ್ತಾ ಇದ್ದಾರೆ ಅಂದ್ರೆ ಇವತ್ತಿನ ಕಾರ್ಯಕ್ರಮ ನಿಜವಾಗ್ಲೂ ಕೂಡ ಒಂದು ಅರ್ಥಗರ್ಭಿತವಾದ ಕಾರ್ಯಕ್ರಮ. ದೇಶ ಕಟ್ಟೋದು ಬೇಡ, ಕೊನೆಗೆ ನಮ್ಮ ಕುಟುಂಬ ಕಟ್ಟೋ ಕೆಲ್ಸಕ್ಕಾದ್ರೂ ನಾವು ಬದುಕಬೇಕು. ಹಾಗಾಗಿ ಇವತ್ತು ಒಂದು ಅತ್ಯುತ್ತಮವಾದ ಕಾರ್ಯಕ್ರಮನ ರೋಹಿತ್ ಫೌಂಡೇಶನ್ ವತಿಯಿಂದ ರೋಹಿತ್ ಅವರ ನೆನಪಿನಲ್ಲಿ ಮಾಡ್ತಾ ಇದ್ದಾರೆ. ಇನ್ನು ರಕ್ತದಾನ ಬಗ್ಗೆ ನಾನು ಹೆಚ್ಚು ಮಾತಾಡೋದಿಲ್ಲ, ಯಾಕಂದ್ರೆ ನಮ್ಗೆಲ್ಲಾದ್ರೂ ಅರಿವಾಗಿರುತ್ತೆ. ನಮ್ಮ ಮನೆಗಳಲ್ಲಿ ಯಾರಿಗೂ ಒಬ್ಬರಿಗೆ ರಕ್ತ ಇಲ್ಲ ಅಂದ್ರೆ ಎಷ್ಟು ಪರದಾಡ್ತೀವಿ ಅಂತ ಗೊತ್ತು. ಅದರಲ್ಲೂ ಇತ್ತೀಚೆಗೆ ಮಂಡ್ಯ ಬ್ಲಡ್ ಬ್ಯಾಂಕ್ ಕೂಡ ಬ್ಲಡ್ ಸಿಗ್ತಲೇ ಒದ್ದಾಡ್ತಾ ಇದ್ದಾರೆ. ಸೊ ಹಾಗಾಗಿ ಇವತ್ತು ನಮ್ಮ ಏನು ಯುವ ಜನರು ಆಗ್ಲೇ ಸಾಲ ನಿಂತಿದ್ರು, ರಕ್ತದಾನ ಮಾಡೋದಕ್ಕೆ ತುಂಬಾ ಸದಸ್ಯರು ಬಂದಿದ್ದಾರೆ. ಒಂದು ಅರ್ಥಗರ್ಭಿತ ಕಾರ್ಯಕ್ರಮ ನಡೀತಾ ಇದೆ. ಇದ್ರ ಜೊತೆಗೆ ಆದ್ಮೇಲೆ ಹೇಳೋದಕ್ಕೆ ದುಃಖ ಆಗುತ್ತೆ, ಯಾಕಂದ್ರೆ ವಿವೇಕಗಳು ಅಂದ್ರೆ ನಾವೆಲ್ಲ ಸತ್ ಮೇಲೆ ಬರೋ ದುಡ್ಡು ಅಲ್ವಾ ಅಂತೇಳಿ ನಿರ್ಲಕ್ಷ್ಯತನ ತೋರಿಸ್ತೀವಿ. ಇವತ್ತು ಫಾರ್ ಎಕ್ಸಾಂಪಲ್ ನೋಡಿ, ಒಂದು ಕುಟುಂಬದಲ್ಲಿ ತಂದೆ ಎಷ್ಟು ಜವಾಬ್ದಾರಿಯಿಂದ ಯಜಮಾನನಾಗಿರ್ತಾನೋ ಅವ್ರಿಗೆ ಎಷ್ಟು ಜವಾಬ್ದಾರಿ ಇದ್ರೆ ನಮ್ಮ ಯುವ ಜನರಿಗೂ ಅಷ್ಟೇ ಜವಾಬ್ದಾರಿ ಇರ್ಬೇಕಾದಂತ ಸಂದರ್ಭ. ಯಾಕೆ ನಾನು ಈ ಮಾತಾಡ್ತೀನಿ ಅಂದ್ರೆ, ಇವತ್ತು ಅಪ್ಪ ಅಮ್ಮ ಏನ್ ಯೋಚನೆ ಮಾಡ್ತಾರೆ, ನಮ್ಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನನ್ನ ಮಕ್ಕಳು ಚೆನ್ನಾಗಿರ್ಲಿ ಅಂತೇಳಿ. ಆದ್ರೆ ಇವತ್ತು ನಮ್ಮ ಯುವ ಜನರಿಗೆ ನಾನು ಎಷ್ಟೋ ಸಲ ಈ ಕ್ಯಾಂಪ್ನ ಕಳೆದ 4.5 ವರ್ಷದಿಂದ ಮಾಡ್ತಾ ಇದ್ದೀನಿ. ಅದರಲ್ಲೂ ಕೂಡ 1.5 ವರ್ಷದಿಂದ ಹಳ್ಳಿನಲ್ಲಿ 2 ದಿನ ಕ್ಯಾಂಪ್ ಮಾಡ್ತಾ ಇದ್ವಿ. ಕೇವಲ ವಾರ್ಷಿಕ 20 ರೂಪಾಯಿ ಕಟ್ಟಿದ್ರೆ 2 ಲಕ್ಷ ವಿಮೆ ಸಿಗುವಂತ ಒಂದು ಅತ್ಯುತ್ತಮವಾದ ಯೋಜನೆ ಕೇಂದ್ರ ಸರ್ಕಾರದ ಯೋಜನೆ. ಬಟ್ ಮಾಡಿಸ್ಕೊಳ್ತಾ ಅಂದ್ರೆ ಸಾಕು, ಬರ್ತೀವಿ ಮೇಡಮ್ ಮುಂದೆ ಹೊರಟೋಗಿರ್ತಾರೆ. ಯಾಕೆಂದ್ರೆ ಅಯ್ಯೋ ನಾನ್ ಸತ್ತ ಮೇಲೆ ಏನು, ಯಾರಿಗೂ ಗೊತ್ತಿಲ್ಲ, ನಾನು ಬೇಗ ಸಾಯ್ತೀನ ಬಿಡ್ತೀನಿ ಅಂತ. ಇವತ್ತು ಸಾವಿರದಲ್ಲಿ ಯಾವಾಗ ಯಾರಿಗೂ ಹೇಗ್ ಬರುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ಆದ್ರೆ ನನ್ನ ಒಂದು ನಿರೀಕ್ಷೆ ಏನಪ್ಪ ಅಂದ್ರೆ, ಇವತ್ತು ಎಲ್ಲರೂ 2 ವೀಲರ್ ಗಾಡಿ ತಗೋತೀವಿ, ಅದಕ್ಕೆ ಮೊದಲೇ ಇನ್ಸೂರೆನ್ಸ್ ಇದೆಯಾ ಅಂತ ನೋಡ್ತೀವಿ. ಅದೇ ರೀತಿ ಸೆಕೆಂಡ್ ಹ್ಯಾಂಡ್ ಗಾಡಿ ತಗೋಬೇಕಾದ್ರೂ ಇನ್ಸೂರೆನ್ಸ್ ಇದೆಯಾ ಅಂತ ನೋಡ್ತೀವಿ. ಯಾಕೆ ನೋಡ್ತೀವಿ? ಅದು ಜೀವನೇ ಇಲ್ಲ, ಆದ್ರೂ ಕೂಡ ಅದ್ರ ಬಗ್ಗೆ ಕಾಳಜಿ, ಹಣ ಹಾಕ್ತೀವಿ ಅಂತೇಳಿ. ಹಾಗಾಗಿ ನಾನು ಇಲ್ಲಿ ಬಂದಿರುವಂತಹ ಮತ್ತೆ ಗ್ರಾಮಸ್ಥರಿಗೆ ಎಲ್ಲರಿಗೂ ಸವಿನಯ ಮಾಡ್ತೀನಿ, ದಯವಿಟ್ಟು ನಿಮ್ಮತ್ರೇ ಒಂದು ವಿಮೆಯನ್ನ ಮಾಡಿಸ್ಕೊಳ್ಳಿ. ಹಾಗಾಗಿ ಕೇಂದ್ರ ಸರ್ಕಾರ ಏನ್ ಮಾಡಿದೆ, ಜೀವನ ಜ್ಯೋತಿ ಭೀಮಾ ಯೋಜನೆ ಇರುವಂತ ಒಂದು ಹೊಸ ಯೋಜನೆ, ಇದು ಆಲ್ರೆಡಿ 10 ವರ್ಷ ತುಂಬಾ ಇದೆ. ಈ ಯೋಜನೆ ಇದೆ. ಇದರಲ್ಲಿ ವಾರ್ಷಿಕ 18ರಿಂದ 50 ವರ್ಷದ ಒಳಗಡೆ ಇರೋರು 430 ರೂಪಾಯಿ ಅಷ್ಟೇ ಒಂದು ವರ್ಷಕ್ಕೆ ನೀವು ಹಣವನ್ನ ಕಟ್ಟಿದ್ರೆ 3 kg ಮಟನ್ ದುಡ್ಡು ಅಂತ ಹೇಳ್ತೀವಿ. ಆ ವ್ಯಕ್ತಿ ಏನಾದ್ರು ನ್ಯಾಚುರಲ್ ಡೆತ್ ಆಗಲಿ ಅಥವಾ ಅಪಘಾತ ವಿಮೆಗೊಳಗಾಗಲಿ ಅವರಿಗೆ 2 ಲಕ್ಷದ ವಿಮೆಯನ್ನ ಕೊಡಲಾಗುತ್ತೆ. ಅದೇ ರೀತಿ ಮತ್ತೊಂದು ಯೋಜನೆ ಪ್ರಧಾನಮಂತ್ರಿ ಸುರಕ್ಷಾ ಭೀಮಾ ಯೋಜನೆ, ವರ್ಷಕ್ಕೆ 20 ರೂಪಾಯಿ ಟೀ ದುಡ್ಡು. ನೋಡಿ, ನಮ್ಮ ರೋಹಿತ್ ಅವರು ಕೂಡ ಆ ವಿಮೆಯನ್ನ ಮಾಡ್ತಿರ್ಲಿಲ್ಲ, ಬೇಗ ಮಾಡ್ಕೋಬೇಡಿ. ಇಂಥ ಸಂದರ್ಭದಲ್ಲಿ ಆ ವ್ಯಕ್ತಿಯ ಸ್ಥಾನವನ್ನ ಯಾರು ತುಂಬೋಕ್ಕಾಗೋದಿಲ್ಲ. ಆದ್ರೆ ಕುಟುಂಬದ ಆರ್ಥಿಕ ಹೊರೆ ಕಡಿಮೆ ಮಾಡೋದಕ್ಕೆ ಅಥವಾ ಹಣಕಾಸಿನ ಹೊರೆ ಕಡಿಮೆ ಮಾಡೋದಕ್ಕೆ ಒಂದು ಸಹಾಯ ವಿಮೆ ಮಾಡ್ತಿದ್ದು, ಅವ್ರ ವರ್ಷಕ್ಕೆ ಒಂದು 20 ರೂಪಾಯಿನ ನಾವು ಪ್ರಧಾನಮಂತ್ರಿ ಸುರಕ್ಷಾ ಭೀಮಾ ಯೋಜನೆ ಮಾಡ್ತಿದ್ರೆ ಅಪಘಾತಕ್ಕೆ ಒಳಗಾದಾಗ 2 ಲಕ್ಷ ವಿಮಾ ಮೊತ್ತ ಸಿಗ್ತಾ ಇತ್ತು. ಇದಕ್ಕೆ 18ರಿಂದ 70 ವರ್ಷದ ಎಲ್ಲರೂ ಮಾಡಿಸ್ಬೋದು. ದಯಮಾಡಿ ಯುವ ಜನರಿಗೆ
ಸ್ಥಳದಲ್ಲೇ ಮಾಡ್ಕೊಳ್ತಾರೆ. ಯಾರೆಲ್ಲ 50 ವರ್ಷದೊಳಗಿದ್ದೀರಾ 2 ವಿಮೆಯನ್ನು ಒಟ್ಟಿಗೆ ಮಾಡಿಸ್ಕೊಳ್ಳಿ. 2 ವಿಮೆ ಮಾಡಿಸೋದ್ರಿಂದ ಏನು, ವ್ಯಕ್ತಿ ಅಪಘಾತಕ್ಕೊಳಗಾದ್ರೆ 436ರಲ್ಲಿ 2 ಲಕ್ಷ, 20 ರೂಪಾಯಿ 2 ಲಕ್ಷ ಅಂದ್ರೆ 4 ಲಕ್ಷದ ವಿಮಾ ಮೊತ್ತ ಕುಟುಂಬಕ್ಕೆ ಒಂದು ಹಣಕಾಸಿನ ನೆರವನ್ನು ಕೊಡೋದಕ್ಕೆ ಸಹಕಾರಿಯಾಗಿದೆ. ಹಾಗಾಗಿ ದಯಮಾಡಿ 2 ವಿಮೆಗಳನ್ನ ಇವತ್ತು ಬ್ಯಾಂಕ್ ಆಫ್ ಬರೋಡಾ ವತಿಯಿಂದ ಬಂದಿರುವಂತ ನಮ್ಮ ಬ್ಯಾಂಕ್ ನಿಂತಿರೋರು ಇಲ್ಲೇ ಸ್ಥಳದಲ್ಲೇ ಮಾಡಿಕೊಡ್ತಾರೆ. ನಿಮ್ಮ ಆಧಾರ್ ನಂಬರ್ ಕೊಟ್ಟರೆ ಸಾಕಾಗುತ್ತೆ. ಹಾಗೆ ಯಾರೆಲ್ಲ ಮಾಡ್ತಿದ್ದೀರಾ ಪ್ರತಿ ವರ್ಷ ಮೇ ತಿಂಗಳ ಕೊನೆಯಲ್ಲಿ ಖಾತೆಯಲ್ಲಿ ಹಣ ಇರೋದನ್ನ ಮರಿಬೇಡಿ. ಹಣ ಇಟ್ಟರೆ ಅದು ಆಟೋ ಡೆಬಿಟ್ ಮುಖಾಂತರ ನಿಮ್ಗೆ ಏನಾಗುತ್ತೆ, ಪ್ರತಿ ವರ್ಷ ರಿನ್ಯೂವಲ್ ಆಗುತ್ತೆ. ಇದ್ರ ಜೊತೆಗೆ ಮೇಲೆ ಬ್ಯಾಸಂದ್ರ ಗ್ರಾಮದಲ್ಲಿ ತುಂಬಾ ಜನದ್ದು ರಿಕೆವೈಸಿ ಆಗಿರ್ಲಿಲ್ಲ. ರಿಕೆವೈಸಿ ಆಗಿಲ್ಲ ಅಂದ್ರೆ ನಿಮ್ಮ ಖಾತೆಗಳು ನಿಷ್ಕ್ರಿಯಗೊಳ್ಳುತ್ತೆ. ಸರ್ಕಾರದ ಯಾವುದೇ ಹಣ ತಗೋಬೇಕಂದ್ರೆ ಮತ್ತೆ ಖಾತೆಗಳನ್ನ ತೆರಿಬೇಕಾಗುತ್ತೆ. ಹಾಗಾಗಿ ಇವತ್ತು ಉಚಿತವಾಗಿ ನಿಮ್ಗೆ ರಿಕೆವೈಸಿ ಲೀಸ್ಟ್ ಅನ್ನ ತಗೊಂಡಿದ್ದಾರೆ. ಯಾರೆಲ್ಲ ಬ್ಯಾಂಕ್ ಆಫ್ ಬರೋಡಾ ರಿಕೆವೈಸಿ ಆಗಿಲ್ಲ ಅದನ್ನು ಕೂಡ ಇದೇ ಸ್ಥಳದಲ್ಲಿ ಮಾಡ್ತಾರೆ. ಮತ್ತೆ ಮುಖ್ಯವಾಗಿ ಇದಕ್ಕಿಂತ ಹೆಚ್ಚಾಗಿ ಇನ್ನೂ ಖಾತೆ ಹೊಂದಿರೋರಿದ್ರೆ ಉಚಿತವಾಗಿ ಖಾತೆ ಕೂಡ ಸೇರಿಸ್ಕೊಡ್ತೀವಿ. ಹಾಗೆ ನಿಮ್ಗೆಲ್ಲ ಗೊತ್ತಿದೆ ಇವತ್ತು ಆರೋಗ್ಯ ಇಲಾಖೆಯಲ್ಲಿ ನಮ್ಮ ಜನರ ಕೂಡ ಯಾವ ಟ್ರೀಟ್ಮೆಂಟ್ ಫ್ರೀ ಇಲ್ಲ. ಪ್ರತಿಯೊಬ್ಬರ ಮನುಷ್ಯರಿಗೂ ಆಯುಷ್ಮಾನ್ ಕಾರ್ಡ್ ಬೇಕು ಅಥವಾ BPL ಕಾರ್ಡ್ ನಲ್ಲಿ ಅವರೇ ಕ್ಲೈಮ್ ಮಾಡ್ಕೊತಾ ಇದ್ದಾರೆ. ಸೊ ಹಾಗಾಗಿ ನೀವೆಲ್ಲರೂ ಕೂಡ ಏನು ಅದರಲ್ಲೂ 70 ವರ್ಷದವರೆಗೆ ಹೊಸ ಯೋಜನೆ ಇದೆ. ಒಬ್ಬರಿಗೆ 5 ಲಕ್ಷ ಒಂದು ವರ್ಷಕ್ಕೆ ಅಂತೇಳಿ. ಸೊ 70 ವರ್ಷದ ಒಳಗಡೆ ಇರೋರಿಗೆ ಕುಟುಂಬಕ್ಕೆ 5 ಲಕ್ಷದ ವಿಮಾ ಆರೋಗ್ಯ ವಿಮೆ ಸಿಗುತ್ತೆ. ದಯಮಾಡಿ ಆಯುಷ್ಮಾನ್ ಕಾರ್ಡ್ ಕೂಡ ನೀವು ಹೊರಗಡೆ ಹೋದ್ರೆ 100 ರೂಪಾಯಿ ಕೊಡ್ಬೇಕಾಗುತ್ತೆ. ನಾವು ಉಚಿತವಾಗಿ ಇವತ್ತು ಮಾಡ್ಕೊಡ್ತಾ ಇದೀವಿ. ಮತ್ತೆ ಇನ್ನೊಂದು ಈಶ್ವರನ್ ಕಾರ್ಡ್ ಅಂತೇಳಿ ನಿಮ್ಮ ಖಾತೆ ಪುಸ್ತಕದ ಡೀಟೇಲ್ಸ್ ಮತ್ತೆ ನಿಮ್ಮ ಆಧಾರ್ ಕಾರ್ಡ್ ಅಂದ್ರೆ 59 ವರ್ಷದ ಒಳಗಿರೋರಿಗೆ ಅದನ್ನು ಮಾಡ್ಕೊಡ್ತಾ ಇದೀವಿ. ನಾನು ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ ಇವತ್ತಿನ ಕಾರ್ಯಕ್ರಮ ಒಂದು ಸಾಮಾಜಿಕ ಕಳಕಳಿಯ ಕಾರ್ಯಕ್ರಮ. ಗ್ರಾಮದ ಒಬ್ಬ ಕೆಳಮಟ್ಟದ ವ್ಯಕ್ತಿಗೂ ಕೂಡ ಸೌಲಭ್ಯಗಳನ್ನ ಕಲ್ಪಿಸಬೇಕು ಅಂತೇಳಿ ನಮ್ಮ ಶಂಕರಲಿಂಗಯ್ಯನವರು ಇವತ್ತು ರೋಹಿತ್ ಅವರ ನೆನಪಿನಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಇದು ಬರೀ ವೇದಿಕೆ ಕಾರ್ಯಕ್ರಮ ಆಗೋದ್ಬೇಡ, ನೀವೆಲ್ಲರೂ ಆ ಕಾರ್ಯಕ್ರಮದ ಸದುಪಯೋಗ ಪಡಿಸ್ಕೊಳ್ಳಿ. ಆಧಾರ್ ಕಾರ್ಡ್ ನಲ್ಲಿ ಆ ಕ್ಯಾಂಪ್ಗೆ ಬನ್ನಿ. ಇಲ್ಲೇ ಪಕ್ಕದ ದೇವಸ್ಥಾನದಲ್ಲೇ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ತುಂಬಾ ಅವಕಾಶವನ್ನ ತಗೊಂಡಿದ್ದೀನಿ. ಹಾಗಾಗಿ ಅವಕಾಶದಲ್ಲಿ ನೀವೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಇವತ್ತು ಯುವ ಪ್ರಶ್ನ ಕಾರ್ಯಕ್ರಮಕ್ಕೆ ಆಗಮಿಸಿದಂತೆ ಎಲ್ಲ ಮುಖ್ಯ ಅತಿಥಿಗಳೇ ಹಾಗೂ ಗ್ರಾಮದ ಎಲ್ಲ ಪೂಜ್ಯ ಹಿರಿಯರೇ, ತಾಯಂದಿರೇ, ಅಕ್ಕ ತಂಗಿಯರೇ, ಪುರಾಣ ಮಕ್ಕಳೇ, ಈ ಒಂದು ದಿನ ರೋಹಿತ್ ಅವರ 25ನೇ ವರ್ಷದ ಜನ್ಮದಿನದ ಅಂಗವಾಗಿ ಯುವ ಪ್ರಜ್ಞಾ ಕಾರ್ಯಕ್ರಮ, ಯುವಕರಲ್ಲಿ ಮಕ್ಕಳಲ್ಲಿ ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಒಂದು ಒಳ್ಳೆಯ ಕಾರ್ಯಕ್ರಮ. ಜೊತೆಗೆ ಸಸಿ ವಿತರಣಾ ಕಾರ್ಯಕ್ರಮ ಮತ್ತು ಬ್ಲಡ್ ಡೊನೇಷನ್ ಕ್ಯಾಂಪ್. ನಮ್ಮಲ್ಲಿ ಬ್ಲಡ್ ಡೊನೇಷನ್ ಕ್ಯಾಂಪ್ ಅಂದರೆ ಯುವಕರು ಮತ್ತು ಫಸ್ಟ್ ಬ್ಯಾಚ್ ಮಾಡಿದಾಗ ಬ್ಲಡ್ ಡೊನೇಷನ್ ಕ್ಯಾಂಪ್ ಮಾಡಿದಾಗ ತುಂಬ ಎದುರ್ತಿದ್ರು. ಇವತ್ತೆಲ್ಲ ವಾಲಂಟಿಯರಿಗೆ ಬ್ಲಡ್ ಡೊನೇಟ್ ಮಾಡ್ತಾ ಇದ್ದಾರೆ. ನೋಡೋಕೆ ಖುಷಿ ಆಗುತ್ತೆ. ಒಂದು 3-4 ಬಾರಿ ಅವ್ರಿಗೆ ಅಭ್ಯಾಸ ಆಗುತ್ತೆ. ಈಗ ಪ್ರತಿಯೊಬ್ಬರು ಇಂಡಿವಿಜುವಲ್ ವಾಲಂಟಿಯರ್ ಬಂದು ಬ್ಲಡ್ ಡೊನೇಷನ್ ಮಾಡ್ತಾ ಇದ್ದಾರೆ. ಈಗ ಆ ಭಯ ಹೊರಟೋಗಿದ್ರು. ಫಸ್ಟ್ ಮಾಡಿದಾಗ ತುಂಬ ಭಯ ಪಡ್ತಾ ಇದ್ರು. ಸೊ ಹೀಗೆ ಒಂದ್ಸಲ 2 ಸಲ ಅಭ್ಯಾಸ ಆದರೆ ಖಂಡಿತವಾಗಿಯೂ ಅದ್ರ ಬಗ್ಗೆ ಜನರಲ್ಲಿ ವಿಚಾರ ವಿನಿಮಯ ಆಗುತ್ತೆ. ಜನರಲ್ಲಿ ಪ್ರಜ್ಞೆ, ಜಾಗೃತಿ ಹೆಚ್ಚುತ್ತೆ. ಸೊ ಒಬ್ಬ ವ್ಯಕ್ತಿ ಬ್ಲಡ್ ಕೊಡೋದ್ರಿಂದ 3 ಜೀವಗಳ ರಕ್ಷಣೆಗೆ ಸಹಾಯ ಆಗುತ್ತೆ ಅಂತಕ್ಕಂಥ ಒಂದು ಅರಿವು ಜನರಲ್ಲಿ ತಲುಪುತ್ತೆ. ಹಾಗಾಗಿ ಪ್ರತಿಯೊಬ್ಬರಿಗೂ ಈಗ ವಾಲಂಟಿಯರ್ ಬ್ಲಡ್ ಕೊಡ್ತಾ ಇದೆ. ಅವ್ರಿಗೆ ಸಂಜೆ ಒಳಗೆ 50 ಆಗುತ್ತೆ ಸರ್, ಯಾರೇ ಸಾಕಷ್ಟು ನಾವು ಕೊಡ್ತಾ ಇದ್ದಾರೆ ಅಂತ. ಸೊ ಅದರಲ್ಲೂ ವಿಶೇಷವಾಗಿ ನಮ್ಮ ಶಂಕರಲಿಂಗಯ್ಯನವರು ಇವತ್ತು ಈ ಕಾರ್ಯಕ್ರಮ ಹಮ್ಮಿಕೊಂಡಿರ್ತಕ್ಕಂಥದ್ದು ನೋಡಿದ್ರೆ ಖುಷಿ ಆಗುತ್ತೆ. ಯಾಕಂದರೆ ಮೊದಲು ರೋಹಿತ್ನವರು ಮಾತ್ರ ಅವ್ರ ಮಗ ಅಂತ ಭಾವಿಸಿದ್ರು. ಇವತ್ತು ಹಂಗಿಲ್ಲ, ಎಲ್ಲ ಮಕ್ಕಳು ಈಗ ಶಂಕರಲಿಂಗಯ್ಯನವರು ಮಕ್ಕಳಾಗಿ ಭಾವಿಸ್ತಾರೆ. ತುಂಬ ಖುಷಿಯ ವಿಚಾರ. ಹಾಗಾಗಿ ಅವರಿಗೆ ದೇವರು ಇನ್ನಷ್ಟು ಶಕ್ತಿಯನ್ನ ತುಂಬಲಿ. ಇಂಥ ಕಾರ್ಯಕ್ರಮಗಳ ಮುಖಾಂತರ ಜನಸೇವೆಗೆ ಇನ್ನಷ್ಟು ಸ್ಫೂರ್ತಿಯನ್ನ ಕೊಡಲಿ ಅಂತ ನಾನು ಬಯಸ್ತಾ ಮಾತನಾಡ್ತೀನಿ.